ಉಂಟಾಗ್ತಾ ಇರುವಂತಹ ಸಾಲು ಸಾಲು ಗೊಂದಲಗಳ ಮಧ್ಯೆ ಶಾಸಕರ ಹೇಳಿಕೆಗಳು ಮುಂದುವರಿತಾ ಇದೆ. ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಮತ್ತೆ ಮಾತನಾಡಿದ್ದಾರೆ. ಮಾತು ಅನ್ನೋದಕ್ಕಿಂತ ಕಾಂಗ್ರೆಸ್ನಲ್ಲಿ ಸಂಚಲನ ಉಂಟು ಮಾಡಬಹುದಾದಂತಹ ಒಂದು ಬಾಂಬ್ ಅನ್ನು ಸಿಡಿಸಿದ್ದಾರೆ. ಏನದು ಅಂದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗುವ ಕಾಲ ಹತ್ರ ಬಂದಿದೆ ಅನ್ನೋದನ್ನ ಇವರು ಪದೇ ಪದೇ ಉಚ್ಚರಿಸ್ತಾ ಇದ್ದಾರೆ. ಶೀಘ್ರದಲ್ಲೇ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಭವಿಷ್ಯವನ್ನ ಕೂಡ ನುಡಿತಾ ಇದ್ದಾರೆ. ರಾಮನಗರದಲ್ಲಿ ಇಕ್ಬಾಲ್ ಹುಸೇನ್ ಮುಂದುವರೆದು 100ಕ್ಕೂ ಹೆಚ್ಚು ಶಾಸಕರು ಬದಲಾವಣೆಯನ್ನು ಬಯಸ್ಬಿಟ್ಟಿದ್ದಾರೆ. ಅವರೆಲ್ಲ ಬಂದು ಇವ್ರಿಗೆ ಫೋನ್ ಎತ್ಕೊಂಡು ಇವ್ರಿಗೆ ಫೋನ್ ಮಾಡಿ ಇವ್ರ ನಂಬರನ್ನು ಡೈಲ್ ಮಾಡಿ ಹೇಳ್ತಾ ಇದ್ದಾರಂತೆ, ಇಕ್ಬಾಲ್ ಹುಸೇನ್ ಅವರೇ ನಮಗೆ ಸಿಎಂ ಬದಲಾವಣೆ ಆಗಬೇಕು ಅಂತ. ಹೀಗಾಗಿ 100ಕ್ಕೂ ಹೆಚ್ಚು ಜನ ಬಯಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಕ್ಬಾಲ್ ಹುಸೇನ್ ಅವರು. ಎಲ್ಲರೂ ಕೂಡ ಬದಲಾವಣೆಯನ್ನು ಬಯಸಿದ್ದಾರೆ. ಡಿ ಕೆ ಶಿವಕುಮಾರ್ ಆಪ್ತ ಇಕ್ಬಾಲ್ ಹುಸೇನ್ ಹೀಗಂತ ಹಾಕಿರೋ ಬಾಂಬ್ ಇದು. ಒಂದು ಕಡೆಗೆ ಮಾಗಡಿ ಬಾಲಕೃಷ್ಣ, ಇನ್ನೊಂದು ಕಡೆಗೆ ಇಕ್ಬಾಲ್ ಹುಸೇನ್ ಡಿ ಕೆ ಶಿವಕುಮಾರ್ ಅವರ ಮೌತ್ ಪೀಸ್ ತರ ಕೆಲಸ ಮಾಡ್ತಿದ್ದಾರೆ. ನಾನು ಒಬ್ಬನೇ ಅಲ್ಲ, ಸಾಕಷ್ಟು ಜನ MLAಗಳು, ಸುಮಾರು 100ಕ್ಕೂ ಹೆಚ್ಚು MLAಗಳೆಲ್ಲರೂ ಕೂಡ ಒಂದು ಬದಲಾವಣೆ ಬೇಕು ಅಂಥೇಳಿ ನಿರೀಕ್ಷೆಯಲ್ಲಿ ಇದ್ದಾರೆ. ನಾನು ಒಬ್ಬನೇ ಅಲ್ಲ, ಸಾಕಷ್ಟು ಜನ ಶಾಸಕರೆಲ್ಲರೂ ಒಂದು ಒಳ್ಳೆಯ ಆಡಳಿತ ಬೇಕು, ಅವ್ರಿಗೊಂದು ಅವಕಾಶ ಕೊಡಬೇಕು. ಅವರು ಶ್ರಮ ಪಟ್ಟಿದ್ದಾರೆ, ಅವರು ಹೋರಾಟ ಮಾಡಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ. ಆವತ್ತು ಇದ್ದಂಥ ಸನ್ನಿವೇಶ, ಅವರಿಗೆ ಕೊಟ್ಟಂಥ KPCC ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಇದ್ದಂಥ ಪರಿಸ್ಥಿತಿ ಯಾವ ರೀತಿ ಇತ್ತು, ಪಕ್ಷ ಇವತ್ತು ಯಾವ ರೀತಿ ಪಕ್ಷ ಸಂಘಟನೆ ಆಗಿದೆ, ಎಷ್ಟು ಶಕ್ತಿ ಬಲವಾಗಿ ಎಷ್ಟು ರೀತಿಯಲ್ಲಿ ಬೆಳೆದಿದೆ, ಎಷ್ಟು ಎತ್ತರಕ್ಕೆ ಬೆಳೆದಿದೆ, ಇದಕ್ಕೆ ಕಾರಣಕರ್ತರು ಯಾರು ಅಂಥೇಳಿ ಎಲ್ರಿಗೂ ಮನವರಿಕೆ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅವ್ರಿಗೆ ಧ್ವನಿಗೂಡಿಸಿ ಅವ್ರ ಜೊತೆಲಿ ಇರ್ತಾರೆ. ಈ ನಿವೇದನೆಯನ್ನು ಅವ್ರ ಮುಂದೆ ಇಡ್ತೀರಾ ಸರ್ ಸುಜ್ಜೀವಲ್ಲ? ಖಂಡಿತವಾಗೂ ಇನ್ಯಾತ್ಗೆ ಹೋಗ್ತಾ ಇದ್ದಾರೆ ಅಲ್ಲಿಗೆ, ಸೇಮ್ ಬದಲಾವಣೆ ವಿಚಾರ ಇನ್ಯಾತ್ಗೆ ಹೋಗ್ಬೇಕಲ್ಲಿ? ಕಷ್ಟ ಸುಖ ಆದಮೇಲೆ ಅದು ನಾನು ಮಾತಾಡಲೇಬೇಕಲ್ವಾ? ನನ್ನ ಕ್ಷೇತ್ರದ ಬಗ್ಗೆ, ನನ್ನ ಬಗ್ಗೆ ಎಲ್ಲನೂ ಕೂಡ ನನ್ನ ಕಷ್ಟ ಸುಖ, ನನ್ನ ಕ್ಷೇತ್ರ, ನನ್ನ ಹಾಲು ಅವಲೆಲ್ಲ ಮಾತಾಡಿದ್ಮೇಲೆ. ಸೊ ಇದು ಇಕ್ಬಾಲ್ ಹುಸೇನ್ ಸ್ಟೇಟ್ಮೆಂಟ್ ಆಗ್ತಾ ಇದೆ. ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ, ಎಲ್ಲ ಶಾಸಕರು ಚೇಂಜ್ನ ಬಯಸ್ತಾ ಇದ್ದಾರೆ ಅಂತ. ಇವರಿಗೆಲ್ಲರೂ ಹೇಳಿದ್ರಂತೆ ಫೋನ್ ಮಾಡಿ.